ಇದನ್ನು ಸಿಂಪ್ಲಿಫೈ ಮಾಡಬೇಕು. 3x⁴ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 9x⁴ ಹೋಲ್ ಸ್ಕ್ವೇರ್ ಅನ್ನೋದನ್ನ ಯಾವ ಥರ ಅಂದರೆ, ಈ ಹೋಲ್ ಸ್ಕ್ವೇರ್ ಅಂದರೆ ಇದು 3ಕ್ಕೂ ಸ್ಕ್ವೇರ್ ಆಯ್ತದೆ, x⁴ ಸ್ಕ್ವೇರ್ ಆಯ್ತದೆ. 3 ಸ್ಕ್ವೇರ್ ಟೈಮ್ಸ್ ಆಫ್ x⁴ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲೂ ಅದೇ ಥರ ಇದು 9ಕ್ಕೂ ಸ್ಕ್ವೇರ್ ಆಗಬೇಕು, ಆ x⁴ ಅದಕ್ಕೂ ಸ್ಕ್ವೇರ್ ಆಗಬೇಕು. ಹಂಗಾಗಿ 9 ಸ್ಕ್ವೇರ್ ಟೈಮ್ಸ್ ಆಫ್ ಎಷ್ಟು x⁴ ಹೋಲ್ ಸ್ಕ್ವೇರ್. ಇವಾಗ ಎಷ್ಟು ಉಳೀತು? ಇದು ಇದಾಯಿತು ಇಲ್ಲಿ. ಇವಾಗ ಇಲ್ಲಿ ಒಳಗಡೆದು ಮತ್ತು ಆಚೆದನ್ನ ಗುಣಿಸ್ಬೇಕು. ಇದು 4 2 8, 8 2 16 ಆಯ್ತದೆ. ಇದು 3 ಸ್ಕ್ವೇರ್ ಅಂದರೆ 3 3 9. ಅದೇ ಥರ 9 ಸ್ಕ್ವೇರ್ ಅಂದರೆ 9 9 81. ಇವಾಗ ಎಷ್ಟಾಯ್ತದೆ? 9 ಟೈಮ್ಸ್ ಆಫ್ x⁴ 4 2 8 ಡಿವೈಡೆಡ್ ಬೈ 9 ಸ್ಕ್ವೇರ್ ಅಂದರೆ 81 ಟೈಮ್ಸ್ ಆಫ್ x⁴ 8 2 16. ಇವಾಗ ಇದನ್ನು ಕೆಳಗಡೆ ಡಿವೈಡ್ ಮಾಡ್ಬೋದು. ಏನಂತ? 9 1 9 81 ಅಂತ. ಆಮೇಲೆ ಈ x⁴ ಕೆಳಗಡೆ ತಗೋಬೇಕು. ಇದು ದೊಡ್ಡದು, ಇದು ಚಿಕ್ಕದಾಗಿರೋದ್ರಿಂದ ಅವಾಗ ಏನಾಯ್ತದ? ಮೇಲೆ ಒಂದೇ ಉಳಿದಿದ್ದು, ಇದು ಕೆಳಗಡೆ ಬತ್ತು, ಇಲ್ಲಿ ಡಿವೈಡ್ ಆಗಿ ಅಲ್ಲೂ ಒಂದೇ ಉಳಿದಿರೋದು. ಇಲ್ಲಿ 9 ಟೈಮ್ಸ್ ಆಫ್ x⁴ 16 ಮೈನಸ್ 8. ಎರಡು ಮೇಲೆ ಮತ್ತು ಕೆಳಗಡೆ ಎರಡರಲ್ಲೂ ಬೇಸ್ ಎಕ್ಸ್ ಕಾಮನ್ ಆಯಿತು, ಅದನ್ನು ಕೆಳಗಡೆ ಕಾಮನ್ ತಗೋಬೇಕು. ಇದು ಕೆಳಗಡೆನೇ ಇರೋದ್ರಿಂದ 16 ಹಂಗೆ ಉಳಿದಿರ್ತದೆ. ಆ 8 ಮೇಲಿಂದ ಕೆಳಗಡೆ ಬರೋದ್ರಿಂದ ಅದು ಮೈನಸ್ ಆಯ್ತದೆ. 16 ಮೈನಸ್ 8 ಅಂದರೆ 8 ಅದು. ಅಲ್ಲಿಗೆ ಇದು 1/9 x⁴ ಇದು ಸಿಂಪ್ಲಿಫೈಡ್ ಫಾರ್ಮ್. ಇದು ಇನ್ನೂ ಬೇರೆ ಥರ ಸಿಂಪ್ಲಿಫೈ ಮಾಡಬೇಕು ಅಂದರೆ x⁴ ಮೇಲ್ಗಡೆ ತಗೊಂಡೋದ್ರೆ ಏನಾಯ್ತದೆ? x⁻−8/9 ಅಂತ. ಬಾಯ್.